ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ. ಇವತ್ತು ಆಟಿ ಅಮಾವಾಸ್ಯೆ, ಹಾಗೆಯೇ ಇವತ್ತು ಮಕ್ಕಳಿಗೆ ಕೂಡ ಸ್ಕೂಲಿಗೆ ರಜೆ. ಹಾಗೆ ನಿನ್ನೆ ನಾನು ಪತ್ರೊಡೆ ಮಾಡಿದ್ದೆ ರಾತ್ರಿ. ಕರೆಂಟ್ ಹೋಗಿತ್ತು, ಆಮೇಲೆ ತೋರಿಸ್ಲಿಕ್ಕೆ ಆಗಲಿಲ್ಲ ಇವತ್ತು. ಅದುವೇ ನಮಗೆ ತಿಂಡಿಗೆ. ಇವಾಗ ನಾನು ಬಿಸಿ ಎಲ್ಲ ಮಾಡಿದೆ ಇದನ್ನು ನೋಡಿ. ಇನ್ನೆಷ್ಟು ಗ್ರೇವಿ ನೀರಿತ್ತು, ಇವತ್ತು ನೋಡಿ ಫುಲ್ಲು ಎಲ್ಲ ಪತ್ರೊಡೆ ಅದನ್ನು ಕುಡ್ದಿದೆ ನೋಡಿ, ಎಲ್ಲ ಗಟ್ಟಿಯಾಗಿದೆ. ಇವಾಗ ಒಳ್ಳೆ ಸುಕ್ಕ ಥರ ಆಗಿದೆ, ಸುಕ್ಕ ಥರ ಒಳ್ಳೆ ಚಿಕನ್ ಪದಾರ್ಥ ಪರಿಮಳ ಬರ್ತಾ ಉಂಟು. ಹಾಗೆ ಇವಾಗ ಚಹಾ ಕುಡಿಯುವ. ಮಕ್ಕಳಿಗೆ ಇಷ್ಟ ಅಂತೆ, ಇದು ತಿನ್ನಲಿಕ್ಕೆ ಒಳ್ಳೆ ಆಗ್ತದೆ. ಮತ್ತು ಮಾಡಿದ ತಕ್ಷಣ ತಿನ್ನಬಾರ್ದು, ಮರುದಿವಸವೇ ಇದು ಟೇಸ್ಟ್ ಆಗೋದು. ನೋಡ, ಈ ಪತ್ರೊಡೆಯನ್ನು ತಿನ್ನುವ. ಪರಿಮಳ ಅಂತೂ ಸೂಪರ್ ಆಗಿ ಬರ್ತಾ ಉಂಟು. ನೋಡುವ ಟೇಸ್ಟ್ ಎಲ್ಲ ಹೇಗೆ ಉಂಟು ಅಂತೇಳಿ. ಸೂಪರ್ ಆಗಿದೆ. ಹುಳಿ, ಖಾರ, ಉಪ್ಪು ಎಲ್ಲ ಕರೆಕ್ಟಾಗಿ ಉಂಟು. ಇವಾಗ ಇಲ್ಲಿ ನಾನು ಅನ್ನ ಇಟ್ಟೆ ಬಾಕ್ಸ್ ಒಳಗೆ. ಹಾಗೆ ಇವತ್ತು ಪದಾರ್ಥಕ್ಕೆ ಇಲ್ಲಿ ಚಿಕನ್ ತಂದಿದ್ದೇವೆ, ಟೈಸನ್ ಚಿಕನ್ ಇವತ್ತು ನೋಡಿ, ಟೈಸನ್. ಇವಾಗ ಇದನ್ನು ಕ್ಲೀನೆಲ್ಲ ಮಾಡಬೇಕು. ಕ್ಲೀನ್ ಮಾಡಿ ಫಸ್ಟ್ ತರುವ. ಇವಾಗ ಕರೆಂಟು ಕೂಡ ಇಲ್ಲ, ಹಾಗೆ ಇವಾಗ ಚಿಕನ್ ಕ್ಲೀನೆಲ್ಲ ಮಾಡಬೇಕು. ಹಾಗೆ ಕರೆಂಟ್ ಇಲ್ಲ, ಕರೆಂಟು ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ. ಜೋರು ಮಳೆ ಎಲ್ಲ ಉಂಟಲ್ಲ, ಇವಾಗ ಜಾಸ್ತಿ ಮಳೆ ನಿಲ್ಲೋದೇ ಇಲ್ಲ. ನೋಡುವ, ಫಸ್ಟಿಗೆ ಇದನ್ನು ಕ್ಲೀನ್ ಮಾಡುವ, ಆಮೇಲೆ ನೋಡುವ ಕರೆಂಟ್ ಬಂದ ಮೇಲೆ ಏನು ಮಾಡೋದು ಅಂತ ಹೇಳಿ. ಜೋರು ಮಳೆ ಬರ್ತಾ ಉಂಟು ಇವಾಗ. ಇದು ಆಟಿ ತಿಂಗಳಲ್ವಾ, ಆಟಿ ತಿಂಗಳಲ್ಲಿ ಕಂಡಪಟ್ಟೆ ಮಳೆ ಇರ್ತದೆ ನೋಡಿ. ಫುಲ್ಲು ಜೋರು ಬರ್ತಾ ಉಂಟು ಮಳೆ. ಹಾಗೆ ನನ್ನ ಮಗ ಕೆಳಗೆ ಇದ್ದಾನೆ, ಕೆಳಗಿನ ಮನೆಯಲ್ಲಿ ನೋಡಿ. ನಾನು ತೋರಿಸ್ತೇನೆ ಏನು ಮಾಡ್ತಾ ಇದ್ದಾನೆ ಅಂತೇಳಿ. ನೋಡಿ, ಬೆಳಗ್ಗೆ ಸ್ಕೂಲಿಗೆ ರಜಾ ಅಂತ ತಿಳಿದ ತಕ್ಷಣ ಅಲ್ಲಿಗೆ ಹೋಗಿದ್ದಾನೆ ನೋಡಿ. ಅಲ್ಲಿ ನೀರನ್ನು ಇದು ಮಾಡ್ತಾ ಇದ್ದಾನೆ ಅವರ ಸಿಟ್ಔಟಲ್ಲಿ. ನ್ಯಾನ್ಸ್, ಏಯ್ ನ್ಯಾನ್ಶಾ, ಜಾರ್ನ ನನಗೆ ಕೇಳಲಿಕ್ಕಿಲ್ಲ ಇಷ್ಟು ಬೊಬ್ಬೆ ಹಾಕಿದ್ರು. ಜೋರು ಮಳೆ. ಇವತ್ತು ಆಟಿ ಅಮಾವಾಸ್ಯೆ, ಹಾಗೆ ಭಾರಿ ಜೋರು ಮಳೆ ಬರ್ತಾ ಉಂಟು. ಚಿನ್ನಕ್ಕೆ 1000 ರೂಪಾಯಿ ಕಮ್ಮಿ ಆಗಿದೆ ಅಂತೆ. ನಮ್ಮೇನಿಗೀಗ 1 kg ಚಿನ್ನ ತಗೊಂಡು ಬರೋದು ಹೋಗಿ. ಆಗ್ಬೋದಲ್ಲ? 1 kg ಆಗ್ಬೋದಾ, 2 kg ಆಗ್ಬೋದಾ? 5 kg ಕಮ್ಮಿ ಆಯ್ತಾ ಅಂತೇಳಿ ಅದು 5 kg ಬೇಕಂತೆ. ಎಂತ ಚಿಕನ್ನ 5 kg. ಓಕೆ, ಇನ್ನು ಪದಾರ್ಥ ಮಾಡಲಿಕ್ಕೆ ಉಂಟು. ಇವತ್ತು ಪುಳಿ ಮುಂಚಿ ಮಾಡಬೇಕು. ಪುಳಿ ಮುಂಚಿ ಡ್ರೈ ಆಗಿ ಪುಳಿ ಮುಂಚಿ ಮಾಡುವ ಅಂಥೇಳಿ. ತೆಂಗಿನಕಾಯಿ ಹಾಕಲಿಕ್ಕಿಲ್ಲ. ಒಳ್ಳೆ ಇದುಂಟು, ಅಂತ ಪಸೆ ಉಂಟು ನೋಡಿ. ಮೀನು ತಂದರೆ ಮಕ್ಕಳು ಜಾಸ್ತಿ ತಿನ್ನೋದಿಲ್ಲಲ್ಲ, ಚಿಕನ್ ಆದರೆ ತಿಂತಾರೆ. ಹಾಗೆ ಇವತ್ತು ಚಿಕನ್ನೇ ತಂದದ್ದು ಪದಾರ್ಥಕ್ಕೆ. ಹಾಗೆ ಇವಾಗ ಬೇಗ ಇದಕ್ಕೆ ಮಸಾಲೆ ಎಲ್ಲ ಫ್ರೈ ಮಾಡಬೇಕು. ಇವಾಗ ಫ್ರೈ ಮಾಡಿ ನಂತರ ಹುಡಿ ಮಾಡಿ ಮಾಡುವ ಅಂಥೇಳಿ. ಎಂಥ ಮಳೆ ಮಾರ್ರೆ, ಮಳೆ ನಿಲ್ಲುವ ಅಂದಾಜು ಇಲ್ಲ. ಬಟ್ಟೆ ನಾನು ಡ್ರೈ ಮಾಡಲಿಕ್ಕೆ ಹಾಕಿದ್ದೇನೆ, ಡ್ರೈ ಆಗಿದೆ. ಆಮೇಲೆ ಮೇಲ್ಗಡೆ ಹಾಕಬೇಕು.
ಸ್ಲ್ಯಾಪಿನ ಮೇಲೆ ಇದುಂಟಲ್ಲ ಅಲ್ಲಿ ನಾನು ಹಾಕೋದು ಬಟ್ಟೆ. ಮತ್ತು ಈಗೊಂದು ಹಗ್ಗ ಕಟ್ಟಿದ್ದೇನೆ ಇಲ್ಲಿ ಒಂದು, ಅದು ಯಾರಾದರೂ ಬರುವಾಗ ಬಿಚ್ಚಿದ್ದೇನೆ ನಾನು. ಅಂದರೆ ಮಕ್ಕಳದೆಲ್ಲ ಯೂನಿಫಾರ್ಮ್ ಎಲ್ಲ ಉಂಟಲ್ಲ, ಅದು ಒಣಗೋದಿಲ್ಲಲ್ಲ, ಡ್ರೈ ಆಗಿ ಇಲ್ಲಿ ಹಾಕೋದು. ಅಲ್ಲಿ ಒಂದು ಫ್ಯಾನ್ ಉಂಟಲ್ಲ, ಹಾಗೆ ಆ ಫ್ಯಾನ್ ಹಾಕಿದರೆ ಒಣಗ್ತದೆ. ಮತ್ತೆಂತ ಮಾಡೋದು, ಹೇಗಾದರೂ ಮಾಡಿ ಒಣಗಿಸ್ಬೇಕಲ್ಲ. ಮಳೆಗಾಲದಲ್ಲಿ ಇದೊಂದು ಕಷ್ಟ, ಬಟ್ಟೆಯನ್ನು ಒಣಗಿಸೋದು. ಹಾಗೆ ಇಲ್ಲಿ ಈ ರೀತಿ ಹಾಕ್ತೇನೆ. ಇವಾಗ ಗಜಿಲಿ ಬಿಜಿಲಿಯಾಗಿ ಉಂಟು, ಹಾಗೆ ಅದು ಒಣಗಿದ್ದಾಗೆ ಅದನ್ನು ತೆಗಿಬೇಕು. ತೆಗೆದು ನಂತರ ಇನ್ನು ಮತ್ತೆ ಡ್ರೈ ಮಾಡಿದ್ದನ್ನು ಪುನಃ ಹಾಕೋದು. ಅಂದರೆ ರಾತ್ರಿ ಹಾಕೋದು ಜಾಸ್ತಿ, ಬೆಳಿಗ್ಗೆ ತೆಗಿತೇನೆ ಒಮ್ಮೊಮ್ಮೆ ನಾನು. ಹಾಗೆ ಮತ್ತು ಇಲ್ಲಿ ಯಾರು ಹಾಗೆ ಬರುವುದಿಲ್ಲ ನಮಗೆ, ನೆಂಟರು ಕಮ್ಮಿ, ಹಾಗೆ ಹೀಗೆ ಇಟ್ಟಿದ್ದೇವೆ ಹಗ್ಗ. ಇಲ್ಲಿ ನಾನು ಒಂದು 30ರಷ್ಟು ಬ್ಯಾಡ್ಗೆ ಮೆಣಸನ್ನು ಇವಾಗ ಫ್ರೈ ಮಾಡಲಿಕ್ಕೆ ಹಾಕಿದ್ದೇನೆ. ಹಾಗೆಯೇ ಬ್ಯಾಡ್ಗೆ ಮೆಣಸು ಫ್ರೈ ಆಗಲಿಕ್ಕೆ ಸ್ವಲ್ಪ ಲೇಟು. ಹಾಗೆಯೇ ಇವಾಗ ಸ್ವಲ್ಪ ಆಯಿಲ್ ಕೂಡ ಹಾಕಿದ್ದೇನೆ. ಇನ್ನಿದಕ್ಕೆ ಒಂದು 10 ಗಿಡ್ಡ ಮೆಣಸನ್ನು ಕೂಡ ಇವಾಗ ಹಾಕ್ತಾ ಇದ್ದೇನೆ. ಒಟ್ಟಿಗೆ ಇದನ್ನು ಫ್ರೈ ಮಾಡಿ ನಂತರ ಇವಾಗ ಇಲ್ಲಿ ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಹಾಗೆಯೇ ಇವಾಗ ಅದೇ ಪಾತ್ರೆಗೆ 1 ಹಿಡಿಯಷ್ಟು ಕೊತ್ತಂಬರಿ, ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕಿ ಇವಾಗ ಇದನ್ನು ಕೂಡ ಇಲ್ಲಿ ಫ್ರೈ ಮಾಡಿ ಅದೇ ಪ್ಲೇಟಿಗೆ ನಾನು ಹಾಕ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ಸ್ವಲ್ಪ ಕೆತ್ತೆ ಮತ್ತು ಒಂದು ಸ್ಟಾರ್, ಒಂದು ಅರ್ಧ ಸ್ಟಾರ್, ಹಾಗೆಯೇ ಒಂದು 3 ಲವಂಗ, ಹಾಗೆಯೇ 2 ಸಣ್ಣ ಏಲಕ್ಕಿ, ಹಾಗೆಯೇ ಒಂದು 1/4 ಸ್ಪೂನಿನಷ್ಟು ಸಾಸಿವೆ, 1/4 ಸ್ಪೂನಿನಷ್ಟು ಮೆಂತೆಕಾಳು, ಇಷ್ಟನ್ನು ಇವಾಗ ಫ್ರೈ ಮಾಡ್ತೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇಲ್ಲಿ ಗ್ಯಾಸನ್ನು ಆಫ್ ಮಾಡಿದ ನಂತರ ಇಲ್ಲಿ ನಾನೊಂದು ಅರ್ಧ ಸ್ಪೂನಿನಷ್ಟು ಜೀರಿಗೆಯನ್ನು ಕೂಡ ಇಲ್ಲಿ ಹಾಕಿದ್ದೇನೆ. ಹಾಗೆಯೇ ಇದು ಕೂಡ ಫ್ರೈ ಆಗಿದೆ, ಇದನ್ನು ಕೂಡ ಪ್ಲೇಟಿಗೆ ಹಾಕಿದ್ದೇನೆ. ಹಾಗೆಯೇ ಇಲ್ಲಿ ಒಂದು ಅರ್ಧ ಸ್ಪೂನು ಅರಿಶಿನ ಹುಡಿ, ಹಾಗೆಯೇ ಸ್ವಲ್ಪ ಹುಳಿ, ಹಾಗೆಯೇ ಒಂದು 7-8 ಎಸಳು ಬೆಳ್ಳುಳ್ಳಿಯನ್ನು ಹಾಕಿ ಇವಾಗ ಇದನ್ನು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಡಬೇಕು. ಈಗ ಇಲ್ಲಿ ನಾನು ಸ್ವಲ್ಪ ಆಯಿಲ್ ಮತ್ತು ಸ್ವಲ್ಪ ತುಪ್ಪವನ್ನು ಹಾಕಿದ್ದೇನೆ. ಹಾಗೆಯೇ ಇಲ್ಲಿ ಒಂದು 1.5 ಈರುಳ್ಳಿಯನ್ನು ಇಲ್ಲಿ ಕಟ್ ಮಾಡಿ ಹಾಕಿದ್ದೇನೆ. ಹಾಗೆಯೇ ಸ್ವಲ್ಪ ಶುಂಠಿಯನ್ನು ಕೂಡ ಇಲ್ಲಿ ಜಜ್ಜಿ ಹಾಕಿದ್ದೇನೆ. ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆ, ಇಷ್ಟನ್ನು ಹಾಕಿ ಇವಾಗ ಸ್ವಲ್ಪ ಫ್ರೈ ಮಾಡಿದ ನಂತರ ನಾನಿಲ್ಲಿ ಒಂದು ದೊಡ್ಡ ಟೊಮೆಟೊ, ಹಾಗೆಯೇ 1-2 ಕಾಯಿ ಮೆಣಸನ್ನು ಕೂಡ ಹಾಕಿ ಇವಾಗ ಫ್ರೈ ಮಾಡಿದ್ದೇನೆ. ನೋಡಿ, ಇವಾಗ ಇದು ಸ್ವಲ್ಪ ಸಾಫ್ಟ್ ಆದ ನಂತರ ಇಲ್ಲಿ ತೊಳೆದಿಟ್ಟ ಚಿಕನನ್ನು ಇವಾಗ ಹಾಕ್ತಾ ಇದ್ದೇನೆ. ಹಾಗೆಯೇ ಚಿಕನ್ ಹಾಕಿದ ನಂತರ ಒಳ್ಳೆ ರೀತಿಯಲ್ಲಿ ಇದನ್ನು ಮಗುಚಿ ಹಾಕುವ. ನೋಡಿ, ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಿದ ನಂತರ ಇಲ್ಲಿ ನಾನು ಮುಚ್ಚಳ ಮುಚ್ಚಿ ಇದನ್ನು ನೀರು ಬಿಡೋವರೆಗೂ ನಾನಿಲ್ಲಿ ಬೇಯಿಸಿದ್ದೇನೆ. ಹಾಗೆಯೇ ಇವಾಗ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಇವಾಗ ಹಾಕಿದ್ದೇನೆ. ಉಪ್ಪು ಫಸ್ಟಿಗೆ ಹಾಕಿದರೆ ಚಿಕನ್ ಬೇಯುವುದಿಲ್ಲ. ಹಾಗೆಯೇ ಇಲ್ಲಿ ಮಸಾಲೆ ಕೂಡ ನಾನು ರೆಡಿ ಮಾಡಿ ಇಟ್ಟಿದ್ದೆ, ಇವಾಗ ಚಿಕನ್ಗೆ ಹಾಕ್ತಾ ಇದ್ದೇನೆ. ಇವಾಗ ಇದರಲ್ಲಿ ನೀರು ಉಂಟು, ಹಾಗೆ ನಾನು ನೀರು ಹಾಕುವುದಿಲ್ಲ ಇನ್ನು. ಹಾಗೆ ಇವಾಗ ನೋಡಿ, ಮಸಾಲೆಯನ್ನು ಹಾಕಿದ ನಂತರ ಇನ್ನು ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಬೇಕು. ಎಲ್ಲ ಮಸಾಲೆ ಚಿಕನ್ನೊಂದಿಗೆ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಿ ಬರಬೇಕು. ನೋಡಿ, ಕಲರು ತುಂಬ ಸೂಪರಾಗಿ ಬಂದಿದೆ. ಈ ಮಸಾಲೆ ಉಂಟಲ್ಲ ತುಂಬ ಟೇಸ್ಟ್ ಆಗಿದೆ. ನಾವು ಫ್ರೈ ಮಾಡಿ ಈ ರೀತಿ ಮಸಾಲೆ ಮಾಡಿದರೆ ಚಿಕನ್ ಪದಾರ್ಥ ಉಂಟಲ್ಲ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಇಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು, ಹಾಗೆ ನಾನಿವಾಗ ಉಪ್ಪನ್ನು ಹಾಕ್ತಾ ಇದ್ದೇನೆ. ಹಾಗೆ ಇದನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸಿದೆ. ಹಾಗೆಯೇ ಇವಾಗ ನೋಡಿ, ಚಿಕನ್ನು ಬೆಂದಿದೆ, ಆಯಿಲೆಲ್ಲ ಬಿಟ್ಟು ಬಂದಿದೆ. ನೋಡಿ, ನಿಮಗೆ ಕಾಣ್ತಾ ಇರ್ಬೋದು. ತುಂಬ ಸೂಪರಾಗಿದೆ, ಅಂದರೆ ತುಂಬಾ ಸೂಪರಾಗಿದೆ ಈ ಚಿಕನ್ ಕರಿ. ಖಂಡಿತ ನೀವು ಒಮ್ಮೆ ಇದನ್ನು ಟ್ರೈ ಮಾಡಲೇಬೇಕು. ಆಮೇಲೆ ನನಗೆ ನೀವು ಕಮೆಂಟ್ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ. ಹಾಗೆಯೇ ನೋಡಿ, ಚಿಕನ್ ಕೂಡ ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಇವಾಗ ಲಾಸ್ಟಿಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಸಂಜೆ ಆಗಿದೆ, ಗದ್ದೆ ಕಡೆ ಹೋಗ್ತಾ ಇದ್ದೇವೆ, ಗದ್ದೆ ನೋಡಲಿಕ್ಕೆ. ಮಳೆ ಬರ್ತಾ ಉಂಟು, ಹಾಗೆ ಹೊರಟದ್ದು. ಪ್ರದೀಕ್ಷಾ ಇದ್ದಾಳೆ ಒಟ್ಟಿಗೆ. ನನಗೆ ಚಂಡಿ ಆಗ್ಲಿಕ್ಕೆ ಆಗೋದಿಲ್ಲ, ಚಳಿ ಆಗ್ತದೆ, ಅದಕ್ಕೆ ರೈನ್ ಕೋಟ್ ಎಲ್ಲ ಹಾಕಿದ್ದು. ಫುಲ್ ಮಳೆ ಬರ್ತದೆ. ನೋಡಿ, ಇವಾಗ ಗದ್ದೆಯಲ್ಲಿ ನೀರಿಲ್ಲ, ನೀರು ಕಮ್ಮಿ ಆಗಿದೆ ಇವಾಗ. ಅದು ಜೋರು ಕಂಟಿನ್ಯೂ ಮಳೆ ಬಂದರೆ ಬರ್ತದೆ ನೀರು. ನೋಡಿ, ಅಲ್ಲಿ ಜೇನು ನೊಣದ ಗೂಡು ನೋಡಿ, ಎಷ್ಟು ದೊಡ್ಡದು ಮರದಲ್ಲಿ ಕಾಣ್ತದ. ಕತ್ತಲಾಗ್ತದೆ ಮಳೆ. ಅಲ್ಲಿ ನೋಡಿ, ಮರದಲ್ಲಿ ಇಷ್ಟು ದೊಡ್ಡದುಂಟು. ಕಲ್ಲು ಬಿಸಾಡಬಾರ್ದು, ಕಲ್ಲು ಬಿಸಾಡಿದ್ರೆ ಉಂಟಲ್ಲ ಒಳ್ಳೆ ಚಂದ ಆಗ್ಬೋದು, ಸೂಜಿ ಕೊಟ್ಟು. ಎಂತ ಎಂತ ಉಂಟಂತೆ. ಟ್ರೀಟ್ ಅಲ್ಲ, ಆಣಿದಾಗಿದೆ ಅವಳಿಗೆ ಟಿ ಹಾಕ್ಲಿಕ್ಕೆ ಉಂಟಂತೆ ಇನ್ನು. ಮತ್ತೆ ಯಾಕೆ ಓಡೋದು? ಅವಳು ಸ್ವಲ್ಪ ನಿಂತಲ್ಲಿ ನಿಲ್ಲುವುದಿಲ್ಲ ಇವಳು, ಹಾಗೆ ಓಡುವಾಗ ಆಣಿದಾಗಿದೆ ಅವಳಿಗೆ ಕಾಲಿಗೆ.
ಹಾಂ ಹಿಂದೆವಾ ಕೊಡಬೇಕು ಟಿ ಟಿ ಕೊಡಬೇಕು. ಹಾಂ ಕೊಡೋದಿದ್ರೆ ನಿನ್ನನ್ನು ಹಿಡ್ಕೊಂಡು ಹೋಗಿ ಕೊಡಿಸೋದು. ಆಣಿದಾಗಿದ್ದರೆ ಕೊಡಬೇಕಾ? ಅದು ಏನು ನೋವಾಗುವುದಿಲ್ಲ ಪ್ರದೀಕ್ಷಾ, ನೋವಾಗುವುದಿಲ್ಲ. ಇಲ್ಲ ನೀರಲ್ಲಿ ಆಡಬೇಡ, ನೀರಲ್ಲಿ ಆಡಬೇಡ. ಎಲ್ಲಿಗೆ? ನಮ್ಮ ಪ್ರಣಯ್ ಬಂದ. ಎಲ್ಲಿಗ? ಯಾಕೆ? ನಿಲ್ಲಲ್ಲಿ ಯಾಕೆ? ಯಾರಿಗೆ? ಎಂತ ಅವಳು ಎಲ್ಲಿಂದ? ಇಲ್ಲಿ ಉಂಟ, ಅದಕ್ಕೆ ಇಲ್ಲಿ ಉಂಟಾ? ಏ ಪ್ರದೀಕ್ಷಾ ಬಿಯು, ಅವಳ ಅಣ್ಣನನ್ನು ಅವಳು ಓಡಿಸಿದ್ಲು. ಅದನ್ನು ಕೊಂಡದ್ದವನು. ಹೋಗುವ ಎಂದು ಮಾಡಬೇಕು. ಇವಳು ಅಣ್ಣನನ್ನು ಬಿಡುವುದಿಲ್ಲ. ಇವಳು ಅವ ನಿನಗೆ ಅಣ್ಣ ಗೊತ್ತುಂಟಾ? ಅಣ್ಣನಿಗೆ ಬೈಲಿಕ್ಕೆ ಬಾರದು. ನೀರಲ್ಲಿ ಆಡ್ಲಿಕ್ಕೆ ಒಳ್ಳೆ ಆಗ್ತದಲ್ಲ ಅಲ್ಲ? ಹೌದು. ಎಲ್ಲಿ ಉಂಟು ನೋಡ. ಇವರಿಗೊಂದು ಮೀನಿನ ಹುಚ್ಚು, ಎಲ್ಲ ಮೀನು ಹಿಡಿದು ತರೋದು ಮನೆಗೆ. ಚೇರು ನೀ ಪ್ರದೀಕ್ಷಾ, ಚೇರು ಬೇಡ ಬೇಡ, ಬಾ ಹೋಗುವ ನಾವು. ಮಳೆ ನೋಡಿ ಇವಾಗ ಬರ್ತಾ ಉಂಟು. ಮಳೆ ಬರ್ತಾನೆ ಉಂಟು. ಹಾಗೆ ಇಲ್ಲಿ ನೀರಲ್ಲಿ ತೆಂಗಿನಕಾಯಿ ಎಲ್ಲ ಬರ್ತದೆ, ಹಾಗೆ ನೋಡಲಿಕ್ಕೆ ಬಂದದ್ದು ಸಿಗ್ತದಾ ಅಂತೇಳಿ. ಈಗ ತೆಂಗಿನಕಾಯಿಗೆ ತುಂಬ ರೇಟ್ ಅಲ್ಲ, ಹಾಗೆ ನೀನಿಗೆ ಗೊತ್ತಿಲ್ಲ. ಈಗ ಗೊತ್ತಾದರೆ ಓಡಿಕೊಂಡು ಬರುವನು ಅವನು. ನಾವು ಮೆಲ್ಲ ಬಂದದ್ದು. ಅವನು ಬಂದರೆ ನೀರಲ್ಲಿ ಆಡ್ತಾನೆ. ಎಂತ ಸಿಕ್ಕಿತು ನೋಡ? ಮತ್ತೆ ಬೇರೆ ಉಂಟು ಅದರಲ್ಲಿ, ಐಸ್ ಕ್ಯಾಂಡಿ. ಮತ್ತೆ ನಮಗಿಲ್ಲ ಹಾಗಾದ್ರೆ? ನಾವು ಬರ್ತೇವೆ, ಚಾಯ್ ಮಾಡಿ ಇಡ್ಲಿಕ್ಕೆ ಹೇಳು ಅಮ್ಮನ ಹತ್ರ. ಆಯ್ತಾ? ಅವಳು ಮತ್ತು ಚಾಯ. ಹಾಂ ಇವಾಗ ಚಾ ಕುಡಿಯುವ. ಚಾ ಇಟ್ಟಿದ್ದೇನೆ ನಾನು ಆಗಲೇ. ಹಾಗೆ ಮೆಂತೆ ಗಂಜಿ ಕೂಡ ಮಾಡಿದ್ದೇನೆ ನಾನು. ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ಅದು. ಮೆಂತೆ ಗಂಜಿ ಮಾಡಬೇಕಂತೆ ನನಗೆ ಗೊತ್ತು. ನಾನು ಸ್ವಲ್ಪ ಲೇಟಾಗಿ ಮಾಡಿದ್ದು ಇವತ್ತು, ವಿಡಿಯೋ ಮಾಡಲಿಲ್ಲ ಇದರದ್ದು. ನಿಯಂಶ್ ಕೊಂಡೋಗಿದ್ದಾನೆ. ನಿಯಂಶ ಮಲಗಿದ್ದವನು. ದ ಚಾಯ್ ಎಂತ ನೋಡುದು? ಗೊಂಬೆ ನೋಡ್ತಾ ಇದ್ದಾನೆ. ಅವ ಮಲಗಿದ್ದ. ಮೊಟ್ಟು ಬತ್ತಲು കാളെന്താങ്ങനെ വെച്ചിനത്? കാളെന്താ അങ്ങനെ വെച്ചിട്ടിരുന്നത്? അങ്ങനെ ആവായിരിക്കോ നീ? അങ്ങനെ ഇരിക്കാനാവല്ല. ಕಾಲನ್ನು ಇಟ್ಟದ್ದು ನೋಡಿ, ಹಾಗೆ ಕೂತ್ಕೊಳ್ಳಿಕ್ಕಿಲ್ಲ ತಿನ್ನುವಾಗ. ಅದು ಗಟ್ಟಿ. ಹಾಗೆ ಮೆಂತೆ ಗಂಜಿ ನಾನು ಮಧ್ಯಾಹ್ನ ನಂತರ ಮಾಡಿದ್ದು. ಅಂದರೆ ಬೆಳಿಗ್ಗೆ ಪತ್ರೊಡೆ ಇತ್ತಲ್ಲ, ಹಾಗೆ ಮಧ್ಯಾಹ್ನ ನಂತರ ಸಂಜೆಗೆ ಆಗ್ಬೋದು ಅಂತೇಳಿ ನಾನು ಮಾಡಿದ್ದು. ನಿಜವಾಗಿ ಬೆಳಿಗ್ಗೆ ಮಾಡಲಿಕ್ಕಂತೆ, ಮತ್ತು ನಾನು ಸಂಜೆ ಚಾಯಕ್ಕೆ ಆಗ್ಬೋದು ಅಂತೇಳಿ ಮಾಡಿದ್ದು. ಹೇಗಾದರೂ ನಾವೇ ತಿನ್ನೋದು, ಬೆಳಿಗ್ಗೆ ಆದರೂ ಸಂಜೆ ಆದರೂ ನಾವೇ ಎಲ್ಲ ತಿನ್ನೋದು. ಹಾಗೆ ಇವಾಗ ಮಕ್ಕಳಿಗೆ ಕೂಡ ಕೊಟ್ಟೆ, ಅವರಿಗೂ ತುಂಬ ಇಷ್ಟ ಆಯಿತು. ಅಂದರೆ ಇದು ಸ್ವೀಟ್ ಉಂಟಲ್ಲ ಹಾಗೆ. ಓ ಏನಿ ಬೇಡ ಬಾ ಅವನಿಗೆ ಸಾಕಾಗಿಲ್ಲ. ಇಲ್ಲ ನಿಂಗೆ ಇಲ್ಲ ನೋಡೋದು. ಇಲ್ಲ ಅವಳಿಲ್ಲ, ಬೇರೆ ಇಲ್ಲ. ಪ್ರಳಯ ನೋಡ, ಅವಳು ಉಂಡಿಲ್ಲ, ಅವಳಿಲ್ಲ. ಅವಳ ಅಲ್ಲ, ಅವಳ ಬಟ್ಟ ತೆಗೋರಿ ಅವರು. ನೀ ಇದಕ್ಕೆ ನಿಂತುಕೋ. ಅವನಿಗೆ ಸಾಕಾಗಲಿಲ್ಲ, ಹಾಗೆ ಪುನಃ ಬಂದ ನಿಯಂಶು. ಹಾಗೆ ಮೆಂತೆ ಗಂಜಿ ಅಂತ ಟೇಸ್ಟ್ ಆಗಿದೆ. ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಎಲ್ಲರಿಗೂ ಬಾಯ್.